ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡಿದ್ದೀರ ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗಲ್ಲೇ ಯಾವುದಿದು ಪ್ಲೇಸು ಅಂತ. ಸೊ ನಾವು ಶಿವಮೊಗ್ಗ ಟ್ರಿಪ್ ಹೊಡಿತಾನೆ ಇದ್ದೀವಿ, ಅದೇ ಕಂಟಿನ್ಯೂಡ್ ಪಾರ್ಟ್ ಇದು. ಸೊ ನಾವು ಹೋಗ್ತಾ ಜೋಗ್ ಫಾಲ್ಸ್ಗೆ ಹೋಗೋ ದಾರಿದಲ್ಲಿ ಒಂದು ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ ಗೇಮ್ ಅಂತ ಈ ಕಡೆ ಇತ್ತು, ಜಲಸಾಹಸ ಕ್ರೀಡೆ ವಾಟರ್ ಸ್ಪೋರ್ಟ್ಸ್ ಕ್ಲಬ್ ಅಂತ. ಸೊ ಒಂದು ಟ್ರೈ ಹೊಡ್ಕೊಂಡು ಬಂದ್ಬಿಡೋಣ ಅಂತ ಅಲ್ಲೇ ಸೈಡ್ ಕಾರ್ ಹಾಕ್ಬಿಟ್ಟು ಬಂದ್ರಿ ಗುರು. ಏನೇನಿದೆ ಬನ್ನಿ ಒಳಗಡೆ ಹೋಗಿ ನೋಡೋಣ. ಮಸ್ತಾಗಿ ಕಾಣಿಸ್ತದೆ, ಇಲ್ಲಿಂದನೇ ಕಯಾಕಿಂಗ್ ಎಲ್ಲ ಕಾಣಿಸ್ತದೆ. ಬೋಟಿಂಗ್ ಇದೆ, ಕಯಾಕಿಂಗ್ ಇದೆ, ಜಿಪ್ ಲೈನಿಂಗ್ ಇದೆ. ಇದ್ರಲ್ಲಿ ಜಿಪ್ ಲೈನ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗುರು. ವಾಟರ್ ಮೇಲೆ ಇರೋ ಜಿಪ್ ಲೈನಿಂಗ್ ಇದೆ. ನಾನು ಬೆಂಗಳೂರಲ್ಲಿ ಬೆಸ್ಟ್ ಜಾನ್ ರೆಸಾರ್ಟ್ಸಲ್ಲಿ ಹೋಗಿದ್ದೀನಿ. ಜಿಪ್ ಲೈನಿಂಗು ಡಿಫ್ರೆಂಟು ಜಿಪ್ ಲೈನ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಪ್ಲೇಸ್ ನೋಡಿದ್ರೆ ನನಗೊಂದು ಸಾಂಗ್ ಜ್ಞಾಪನ ಬರ್ತಾ ಇದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗೋದು. ಹಳೆ ಸಾಂಗ್ ಎಲ್ಲ ಸಖತ್ತಾಗಿರುತ್ತೆ ಗುರು. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಜಿಪ್ ಲೈನಿಂಗ್ ಹೋಗೋಣ. ಹೊರತ ಲೈಫ್ ಜಾಕೆಟ್ಸ್ ಇಸ್ಕೊಂಡು ಫೈನಲಿ ನಾನು ಸಿದ್ಧ ಅದೇ. ಬಟ್ ನಾವು ಫ್ರೆಂಡ್ಸ್ ಯಾರು ನಾನು ಬರಲ್ಲ, ನಾನು ಟ್ರೈ ಮಾಡಲ್ಲ ಅಂತ ಇದ್ರು. ಗೋಡ್ದಂತೂ ಫಿಕ್ಸು, ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ, ಬರಲ್ಲ ಅಂತ. ಹೆಂಗೋ ಅಂತೂ ಇಂತೂ ಪ್ರವೀಣ್ನ ಒಪ್ಪಿಸಿ ಇಬ್ಬರು ಟ್ರೈ ಮಾಡೋಕೆ ಹೋಗ್ತಾಯಿದ್ವಿ. ಆದರೆ ಒಂದು ಕಂಡೀಷನ್ ಮೇಲೆ, ನಾನು ಫಸ್ಟು ಸೇಫಾಗಿ ಹೋದ್ಮೇಲೆ ಜಿಪ್ ರೈಡಿಂಗ್ ಮಾಡ್ತೀನಿ ಅಂತ. ಸರಿ ಫೈನ್ ಅಂದ್ಬಿಟ್ಟು ನಾನೇ ಫಸ್ಟ್ ಹೋಗ್ತಾಯಿದ್ದೀನಿ. ಇವಾಗ ಅವ್ನಿಗೆ ಆಗ್ತಾಯಿದ್ದಾರೆ ಲೈಫ್ ಜಾಕೆಟು. ಶಿವಮೊಗ್ಗ ಸರೌಂಡಿಂಗು ಆ ಪ್ಲೇಸ್ ಇಲ್ಲ, ಅದು ಇದು ಅಂತ ಇದ್ರು. ನೋಡಿ ಗುರು, ಹಿಂಗಿದೆ ಪ್ಲೇಸ್ ಇಲ್ಲಿ, ಬನ್ನಿ ನೀವು ಎಂಜಾಯ್ ಮಾಡಿ. ಓಕೆ ಸ್ಟಾರ್ಟ್, ಲೆಟ್ಸ್ ಗೋ. ಬಾರೋ ಅಂದರೆ ಕೆಳಗಡೆ ನಿಂತ್ಕೊಂಡು ಲೆಟ್ಸ್ ಗೋ ಅಂತ ಇದ್ದೇನೆ. ನಾವು ಮಾತ್ರ ಹೋಗ್ಬೇಕಂತ ಅವ್ನು ಕೆಳಗಡೆ ವಿಡಿಯೋ ಶೂಟ್ ಮಾಡ್ದಂತೆ. ಬನ್ನಿ ಪ್ರವೀಣ್, ఆరాం. ఎక్కడికి వెళ్తున్నారా? దొంగతనానికి వెళ్తున్నారా? రోప్ వే. ఏంటిది? రోప్ వే. అక్కడికి వెళ్తారు వీళ్ళు ఇక్కడి నుంచి. ನಮ್ಮ ಹುಡುಗ ಕೆಳಗಡೆ ನಿಂತ್ಕೊಂಡು ತೋರಿಸ್ತಾ ಇದ್ದ ರೋಪ್ ವೇ ಅಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅಂತ. ಮನೇಲಿ ನಾನು ಮೇಲೆ ಬಂದಿದ್ದೀನಿ. ನಾನು ಜಿಪ್ ಲೈಡಿಂಗಲ್ಲಿ ಕ್ಯಾಮ್ರಾ ಕೂಡ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಆದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬೇಡ, ಕಾಸ್ಟ್ಲಿ ಕ್ಯಾಮ್ರಾ, ನೀರಿಗೆ ಹೋಗ್ಬಿಟ್ರೆ ಕಷ್ಟ ಅಂತ. ಟ್ರೈ ಮಾಡೋಣ ಅಂತ ಧೈರ್ಯ ಮಾಡಿ ಇಟ್ಕೊಂಡಿದ್ದೀನಿ. ಫಿಕ್ಸ್ ಆಯಿತು. ಇವಾಗ ಪುಷ್ ಮಾಡ್ತಾರೆ ನೋಡಿ. ಹಾಂ, ಅಂತೂ ಇಂತೂ ಬಂದು ನೀರಲ್ಲಿ ಬಿದ್ದೆ. ಕ್ಯಾಮ್ರಾನು ಏನಾಗಿಲ್ಲ, ನಾನು ಏನೂ ಆಗಿಲ್ಲ. ಬಿದ್ಮೇಲೆ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ, ಯಾರು ಕಾಣಿಸ್ತಾ ಎಲ್ಲೂ ಬೋಟ್ ಬರಲಿಲ್ಲ ಅಂದ್ಕೊಂಡೆ. ಈ ಕಡೆ ತಿರುಗೋ ಅಷ್ಟು ಆಪತ್ತು ಬಾಂಧವ ಥರ ರಾಕೆಟ್ ಥರ ಬೋಟ್ ಬರ್ತಾ ಇದ್ದ ನೋಡಿ. ಮುಂದೆ ರಾಕೆಟ್ ಥರನೇ ಇದೆ. ಬೋಟ್ ಬಂದಮೇಲೆ ಇನ್ನೊಂದು ಟ್ವಿಸ್ಟ್ ಏನಂದರೆ, ನಾನು ಹತ್ತಾನ ಅಂತ ಹೋದೆ. ಸರ್ ಏನು ಹತ್ಬೇಡಿ, ನೀವು ಸುಮ್ಮನೆ ಇರಿ ಅಂದರು. ನಾನು ಮೋಸ್ಟ್ಲಿ ಏನೋ ಮಿಷಿನಿಗೆ ಎಳ್ಕೊತಾರೆ ಅಂದ್ಕೊಂಡೆ. ಕೋಳಿ ಥರ ಎತ್ಬಿಟ್ಟು ಪಜಕ್ಕ ಅಂತ ಎತ್ಬಿಟ್ಟು ಬೋಟಲ್ಲಿ ಹಾಕೊಂಡ್ಬಿಟ್ರು. ನನಗೆ 5 ನಿಮಿಷ ಶಾಕ್ ಆಗ್ಬಿಡ್ತು. ಇಲ್ಲ ನಾನು ತೂಕ ಕಮ್ಮಿ ಆಗ್ಬಿಟ್ಟಿದ್ದೀನಿ, ಇಲ್ಲ ಅವ್ರು ಮಸ್ತಾಗ ಬಾಡಿ ಬೆಳೆಸಿದಾರೆ ಅಂತ. ಅವಳಿ ನೋಡಿ, ಕೋಳಿ ಥರ ಇದು ಪಚಕ್ಕ ಅಂತ ಹಾಕೊಂಡ್ಬಿಟ್ರು. ಇಲ್ಲಿಂದ ಒಂದು ಸ್ಮಾಲ್ ಬೋಟಿಂಗ್ ಎಕ್ಸ್ಪೀರಿಯೆನ್ಸು. ನಾನು ಒಬ್ಬನೇ ಕರ್ಕೊಂಡು ಹೋಗಲ್ಲ. ನಮ್ಮ ಹುಡುಗ ಇವಾಗ ಜಿಪ್ ರೈಡಿಂಗ್ ಎಲ್ಲ ಹಾರ್ಕೊಂಡ್ಬರ್ತಾ ಇದ್ದಾನೆ. ನನ್ನ ನೋಡ್ಬಿಟ್ಟು ನೋಡಿ ಬರ್ತಾನೆ. ಇವಾಗ ಅವನು ಸೇರಿಸಿ ಬೋಟಲ್ಲಿ ಹಾಕೊಂಡು ಹೋಗ್ತಾರೆ. ನೋಡ್ರಿ, ಬಂದು ಬಿದ್ದ ಡಬ್ ಬಂದ ನೀರಲ್ಲಿ ಕರಿತಾ ಇದ್ದಾನೆ ಇವಾಗ ಅಲ್ಲಿಂದ. ಫೈನಲಿ ಇಬ್ರು ಬೋಟಲ್ಲಿ ಸೇರ್ಕೊಂಡ್ರೆ ಇವಾಗ ಇಲ್ಲಿಂದ ಒಂದು ಬೋಟಿಂಗ್ ಮಾಡಿಕೊಂಡು ದಡ ಸೇರ್ತೀವಿ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಶಿವಮೊಗ್ಗದಲ್ಲಿ ವಾಟರ್ ಅಡ್ವೆಂಚರ್ ಗೇಮ್ಸ್ ಇಲ್ಲ, ನಮಗೆ ಅಡ್ವೆಂಚರ್ ಗೇಮ್ಸ್ ಇಲ್ಲ. ಬೆಂಗಳೂರಲ್ಲಿ ಎಂಜಾಯ್ ಮಾಡ್ತಾ ಇರೋನಿಲ್ಲ. ಇಲ್ಲೂ ಮಸ್ತಾಗಿದೆ. ಜೋಗ್ ಫಾಲ್ಸ್ಗೆ ಹೋಗೋ ದಾರಿದಲ್ಲಿ ಸಿಕ್ಕತ್ತೆ. ಸಾಟರ್ಡೆ ಸಂಡೇ ಆದರೆ ವೀಕೆಂಡ್ಸಲ್ಲಿ ಆರಾಮಾಗಿ ಬರ್ಬೋದು. ಕಮ್ಮಿ ಇದ್ದಾರೆ ಜನ, ನಾವು ನೋಡ್ತಾ ಇದ್ದೀರಲ್ಲ, ತೀರಾ ಕಮ್ಮಿ ಇದ್ದಾರೆ ಜನ. ಮಸ್ತಾಗಿ ಬಂದು ಎಂಜಾಯ್ ಮಾಡ್ಬೋದು. ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಿದ್ರಿ. ಕಯಾಕಿಂಗ್ ಇದೆ, ಬೋಟಿಂಗ್ ಇದೆ, ಜಿಪ್ ಲೈನಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಬಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಶಿವಮೊಗ್ಗದಲ್ಲಿರೋರಿಗೆ ಶೇರ್ ಮಾಡಿ, ಅವರು ವೀಕೆಂಡ್ಸಲ್ಲಿ ಬಂದು ಎಂಜಾಯ್ ಮಾಡಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.